ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿಯರ ದಂಡೆ ಇತ್ತು ಅನ್ನುವಂತಹ ವಿಚಾರಕ್ಕೆ ಈಗ ಮತ್ತೊಂದು ಪುಷ್ಟಿ ಸಿಗ್ತಾ ಇದೆ. ಮತ್ತೊಬ್ಬ ತೆಲುಗು ನಟಿ ಇದ್ದಿದ್ದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾರ್ಟಿಯಲ್ಲಿ ಇದ್ದಿದ್ದನ್ನ ಒಪ್ಪಿಕೊಂಡಿದ್ದಾರೆ ನಟಿ ಆಶಿ ರಾಯ್. ಅದೊಂದು ಬರ್ತ್ಡೇ ಪಾರ್ಟಿ ಆಗಿತ್ತು ಅನ್ನೋದು ಇವರ ವಾದ. ಒಳಗೆ ಏನ್ ನಡೀತಾ ಇತ್ತು ಅಂತ ಗೊತ್ತೇ ಇಲ್ಲ. ನಟಿ ಹೇಮಾ ಇದ್ದ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಅಂತ ನಟಿ ಆಶಿ ರಾಯ್ ಅವರು ತಿಳಿಸ್ತಾ ಇದ್ದಾರೆ. ಬರ್ತ್ಡೇ ಪಾರ್ಟಿ ಅಂತೆ ಅವ್ರ ಪ್ರಕಾರ ಅದು. ಆಮೇಲೆ ಒಳಗೆ ಬೇರೆ ಏನಾಗ್ತಾ ಇತ್ತು ಅನ್ನೋದು ಗೊತ್ತಿಲ್ವಂತೆ. ನಟಿ ಹೇಮಾ ಇದ್ದಿದ್ರ ಬಗ್ಗೆ ಕೂಡ ಗೊತ್ತಿಲ್ವಂತೆ. ಆದರೆ ಪಾರ್ಟಿಗೆ ನಾನು ಹೋಗಿದ್ದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಒಬ್ಬೊಬ್ಬರಾಗೆ ಅನಿವಾರ್ಯವಾಗಿ ಈಗ ಒಪ್ಕೊಳ್ತಾ ಇದ್ದಾರೆ. ಕಾರಣ ಪೊಲೀಸ್ ಅಧಿಕಾರಿಗಳು ಕೂಡ ಯಾವಾಗ ಕೆಲವರ ಹೆಸರನ್ನ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ದೊಡ್ಡ ಮಟ್ಟದಲ್ಲಿ ಇಂತಿಂಥವ್ರು ಇರಬಹುದು ಅನ್ನುವಂತಹ ವಾದ ಎಲ್ಲ ಇತ್ತು. ಈಗ ಕೆಲವರು ಮಾತ್ರ ಹಾನೆಸ್ಟ್ ಆಗಿ ಒಪ್ಕೊಳ್ತಾ ಇದ್ದಾರೆ, ಕೆಲವರು ಒಪ್ಕೊಳ್ತಾ ಇಲ್ಲ. ಇನ್ನೂ ಕೂಡ ಆಶಿ ರಾಯ್ ಅದರಲ್ಲಿ ಮುಂದೆ ಬಂದಿದ್ದಾರೆ. ಪಾರ್ಟಿಯಲ್ಲಿ ಇದ್ದಿದ್ದು ನಾನು ಒಪ್ಕೊಂಡೆ, ಬಟ್ ಅದು ಡ್ರಗ್ಸ್ ಪಾರ್ಟಿ ಅಂತೆಲ್ಲ ಅಲ್ಲ, ಬರ್ತ್ಡೇ ಪಾರ್ಟಿ ಅಂತ ನಾನು ಹೋಗಿದ್ದೆ. ಅದು ಬಿಟ್ಟರೆ ನನಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನೂ ಇಲ್ಲ ಅನ್ನೋದು ನಟಿ ಆಶಿ ರಾಯ್ ಅವರ ಮಾತು. ಅಲ್ಲಿಗೆ ಮೊದಲ ದಿನದಿಂದ ಕೂಡ ಇದ್ದಂತಹ ಗುಮಾನಿ ಅಂದ್ರೆ ಹೈ ಪ್ರೊಫೈಲ್ ನಟಿಯರು ಭಾಗಿಯಾಗಿದ್ರು, ನಟರು ಭಾಗಿಯಾಗಿದ್ರು ಅನ್ನೋದಕ್ಕೆ ಉದಾಹರಣೆ. Hi everyone, you know everything. Okay Andy, I went for birthday party and I call him brother. Okay, అక్కడ birthday party నడుస్తుంది. లోపల అందరు ఏం చేస్తున్నారు ఏంటి I don't know anything. So please దయచేసి మీరు అందరూ నన్ను హెల్ప్ చేయండి. నేను ఒకటి ఆడపిల్ల అండి, ఇప్పుడే ఇండస్ట్రీకి వచ్చినానండి కష్టపడి. ప్లీజ్ హెల్ప్ చేయండి నాకు. థ్యాంక్ యూ. అండ్ నేను లింక్ పెడుతున్నానండి, ప్లీజ్ చూడండి. థ్యాంక్ యూ అండి. సో హాయ్ ఎవ్రీవన్, you know everything. ಪಾರ್ಟಿ ಕರೆದವರು ನನ್ನ ಬ್ರದರ್ ಅಂತ ಕರಿತೀನಿ ಅವ್ರನ್ನ. ಮತ್ತೆ ಬರ್ತ್ಡೇ ಪಾರ್ಟಿ ಅದು ಬೇರೆ ಏನೇನೋ ರೂಮರ್ಸ್ ಅನ್ನ ನನ್ನ ಬಗ್ಗೆ ಹಬ್ಸಕ್ ಹೋಗ್ಬೇಡಿ. ಈ ಸಂದರ್ಭದಲ್ಲಿ ನಿಮ್ ಸಪೋರ್ಟ್ ಬೇಕು ಅಂತ ತೆಲುಗಿನಲ್ಲಿ ಕೇಳ್ಕೊಳ್ತಾ ಇದ್ದಾರೆ ತೆಲುಗು ನಟಿ ಆಶಿ ರಾಯ್ ಅವರು. ಬರ್ತ್ಡೇ ಪಾರ್ಟಿ ಅಂತ ಮಾತ್ರ ನಾನು ಹೋಗಿದ್ದು, ಕರೆದವರು ನನ್ನ ಅಣ್ಣ ಅಂತ ಕರಿತೀನಿ ಅವ್ರನ್ನ ಅಂತೆಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಪಾರ್ಟಿಯಲ್ಲಿ ಬೇರೆ ನಶೆ ಇದ್ದಿದ್ರ ಬಗ್ಗೆ ಅಥವಾ ಡ್ರಗ್ಸ್ ಇದ್ದಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದ್ರ ಕ್ಲಾರಿಫಿಕೇಶನ್ ಅನ್ನ ನಟಿ ಆಶಿ ರಾಯ್ ಅವರು ಕೊಡ್ತಾ ಇದ್ದಾರೆ. ಬಟ್ ಇದನ್ನ ನಂಬೋ ಸ್ಥಿತಿಯಲ್ಲಿ ಜನ ಇದ್ದಾರಾ? ಯಾಕಂದ್ರೆ ನೀವು ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ ಹೇಗೆ ಮುಖ ಮುಚ್ಕೊಂಡು ಓಡ್ತಾ ಇದ್ದಾರೆ ಅಲ್ಲಿ ಆ ಪಾರ್ಟಿಯಲ್ಲಿ ಪಾಲ್ಗೊಂಡವರು ಅಂತ.